ನಮಸ್ತೆ ವಿದ್ಯಾರ್ಥಿಗಳೇ, ನಾವು ಈ ದಿನ SSLCಯ ಭೂಗೋಳ ವಿಭಾಗದ ಅಧ್ಯಾಯವಾಗಿರ್ತಕ್ಕಂತಹ ಭಾರತದ ಮಣ್ಣುಗಳು ಎನ್ನುವಂತಹ ಅಧ್ಯಾಯದ ಬಗ್ಗೆ ಕುರಿತು ಮಾತನಾಡೋಣ. ನೋಡಿ, ಈ ಒಂದು ಭಾರತದ ಮಣ್ಣುಗಳು ಯಾವ್ಯಾವ ಇದ್ದಾವೆ, ಅವುಗಳ ವೈಶಿಷ್ಟ್ಯತೆಗಳೇನು, ಅವುಗಳ ಪ್ರಾಮುಖ್ಯತೆಗಳೇನು, ಯಾವ ರೀತಿ ಮಣ್ಣು ಉಗಮ ಆಯಿತು, ಯಾವ ರೀತಿ ಅದರ ಒಂದು ವೈಶಿಷ್ಟ್ಯತೆಗಳೇನು, ಈ ಥರದ ನಾನಾ ಅಂಶಗಳನ್ನು ಕುರಿತು ಈ ಒಂದು ಅಧ್ಯಾಯದಲ್ಲಿ ವಿಚಾರವನ್ನು ಮಾಡೋಣ. ಈಗ ಭಾರತದ ಮಣ್ಣುಗಳ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವೈಶಿಷ್ಟ್ಯತೆಗಳನ್ನು ಕುರಿತು ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಏನೇನು ಅಂಶಗಳನ್ನು ತಿಳ್ಕೊಳ್ತೀವಪ್ಪ ಅಂದರೆ ಮಣ್ಣಿನ ಅರ್ಥ ಮತ್ತು ಭಾರತದಲ್ಲಿ ಮಣ್ಣಿನ ಪ್ರಾಮುಖ್ಯತೆ, ಮಣ್ಣಿನ ವಿಧಗಳು ಮತ್ತು ಅವುಗಳ ಹಂಚಿಕೆ, ಮೂರನೇದು ಮಣ್ಣಿನ ಸವೆತ, ಅದಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಹಾಗೂ ಮಣ್ಣಿನ ಸಂರಕ್ಷಣೆ. ಇಷ್ಟು ಮುಖ್ಯಾಂಶಗಳನ್ನು ಕುರಿತು ಈ ಅಧ್ಯಾಯದಲ್ಲಿ ವಿಚಾರವನ್ನು ಮಾಡೋಣ. ಓಕೆ, ಈಗ ಮೊದಲನೇದಾಗಿ ಮಣ್ಣಿನ ಅರ್ಥ ಮತ್ತು ಪ್ರಾಮುಖ್ಯತೆ. ಮಣ್ಣು ಯಾವ ರೀತಿ ಬಂತು, ಅದರ ಪ್ರಾಮುಖ್ಯತೆಗಳು ಏನೇನು ಎನ್ನುವಂಥದ್ದನ್ನು ಕುರಿತು ನಾವು ವಿಚಾರವನ್ನು ಮಾಡೋಣ. ನೋಡಿ, ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳ ಭೂಮೇಲ್ಭಾಗದ ತೆಳುಪದರವೇ ಮಣ್ಣು. ಮಣ್ಣು ಎಂದರೆ ಏನು ಅಂತ ಒಂದು ಮಾರ್ಕ್ಸ್ ಕೇಳ್ತಾನೆ ಮಕ್ಕಳೇ. ಸೊ ವಿಚಾರವನ್ನು ಮಾಡಬೇಕು, ತಿಳ್ಕೊಬೇಕು, ಇಂಪಾರ್ಟೆಂಟು. ನೋಡಿ, ಖನಿಜ ಮತ್ತು ಜೈವಿಕಾಂಶಗಳನ್ನ ಸಂಯೋಜನೆ ಅಂದರೆ ಮಿಕ್ಸ್ ಆಗಿರ್ತಕ್ಕಂತಹ ಒಳಗೊಂಡಿರ್ತಕ್ಕಂಥ ಭೂ ಮೇಲ್ಭಾಗದ ತೆಳುಪದರವೇ ಮಣ್ಣು. ನೋಡಿ, ಭೂಮಿ ಮಣ್ಣು ಅಂದ್ರೆ ಒಂದು ಏನು ಕಿಲೋಮೀಟರ್ ಗಟ್ಟಲೆ ಉದ್ದ ಇರೋದಿಲ್ಲ. ಭೂ ಮೇಲ್ಭಾಗದ ಮಾತ್ರ ಒಂದು ಅಡಿ, 1.5 ಅಡಿ. ಸೊ ಅದು ಖನಿಜಾಂಶಗಳನ್ನು ಒಳಗೊಂಡಿರ್ತಕ್ಕ, ಅಲ್ಲಿ ಕ್ವಾಲಿಟಿ ಇರ್ತದೆ ಮಕ್ಕಳು. ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆ ಅಲ್ಲಿ ಇರ್ತದೆ ಆ ಮಣ್ಣಲ್ಲಿ. ಸೊ ಆ ತೆಳುಪದರವನ್ನೇ ನಾವೇನು ಕರಿತೀವಿ, ಮಣ್ಣು ಅಂತೇಳಿ ನಾವು ಅದನ್ನ ಕರಿತೇವೆ. ಮಣ್ಣು ಅಂದ್ರೆ ತಿಳ್ಕೋಬೇಕು. ಓಕೆ, ನೋಡಿ, ಈ ಮಣ್ಣು ಈಗ ನೋಡಿ, ನಮ್ಮ ಭಾರತೀಯರ ಮುಖ್ಯ ಕಸುಬೇನು ಕೃಷಿ ಅದಲ್ಲ. ಈ ಕೃಷಿಯು ಭಾರತೀಯರ ಪ್ರಮುಖ ವೃತ್ತಿಯಾಗಿದ್ದು ಮಣ್ಣು ದೇಶದ ಪ್ರಮುಖ ನೈಸರ್ಗಿಕ ಸಂಪನ್ಮೂಲ. ನೋಡಿ, ಈ ಮಣ್ಣಿನಿಂದಲೇ ಬಹುತೇಕವಾಗಿ ಇವತ್ತು ಕೃಷಿ ಚಟುವಟಿಕೆ ನಡೀತಾ ಇರೋದು. ಮಣ್ಣು ಕ್ವಾಲಿಟಿ ಇಲ್ಲ ಅಂತಂದ್ರೆ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳು ನಡೆಯೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಈ ಮಣ್ಣು ಎನ್ನುವಂಥದ್ದು ಮೂಲ ಕಸುಬಾಗಿರುವಂತಹ ಕೃಷಿಗೆ ಬಹಳಷ್ಟು ಮುಖ್ಯವಾಗಿ ಆಧಾರವಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಈ ಕೃಷಿಯ ಉತ್ಪಾದನೆಯು ಮೂಲತಃ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿದೆಯೇ ಹೊರತು ಬೇರೆ ಏನನ್ನಲ್ಲ. ಅದ್ರ ಜೊತೆಗೆ ಬೇರೆ ಗೊಬ್ಬರಗಳು ಇರ್ತವೆ, ಆದರೆ ಮುಖ್ಯವಾಗಿ ಗೊಬ್ಬರ ಹೊಂದಿದ್ಬಿಟ್ಟು ಮಣ್ಣಿಲ್ಲ ಅಂತಂದ್ರೆ ಏನು ಬರ್ತದೆ, ಆಗ್ತದ ಬೆಳೆ? ಇಲ್ಲ. ಸೊ ಹಾಗಾಗಿ ಈ ಕೃಷಿ ಚಟುವಟಿಕೆಗಳು ನಡೀತಿರ್ತಕ್ಕಂಥದ್ದೇ ಈ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಬಹುತೇಕವಾಗಿ. ಓಕೆ, ಆ ಮಣ್ಣು ಕ್ವಾಲಿಟಿ ಇತ್ತು, ಫಲವತ್ತಾಗಿತ್ತು ಅಂದರೆ ಕೃಷಿಯ ಉತ್ಪಾದನೆ, ಬೆಳೆಗಳ ಒಂದು ಬೆಳೆ ಎನ್ನುವಂಥದ್ದು ಉಲ್ಬಣ ಆಗ್ತಾ ಹೋಗ್ತದೆ ಮಕ್ಕಳೇ. ಹಾಗಾಗಿ ಈ ಕೃಷಿ ಉತ್ಪಾದನೆ ಮೂಲತಃ ಮಣ್ಣಿನ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ನೋಡಿ, ಭಾರತದಲ್ಲಿ ವಿವಿಧ ಪ್ರಕಾರದ ಮಣ್ಣಿನ ಉತ್ಪತ್ತಿಯ ಮೂಲಗಳು ಮತ್ತು ಶಿಲೆಗಳು, ಮೇಲ್ಮೈ ಲಕ್ಷಣ, ವಾಯುಗುಣ, ಸ್ವಾಭಾವಿಕ ಸಸ್ಯ ವರ್ಗಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡಿ, ಈ ಭಾರತದ ನೋಡಿ, ಒಂದೇ ಥರದ ಮಣ್ಣುಗಳು ನಮ್ಮ ಭಾರತದಲ್ಲಿ ಇಲ್ಲ. ಸೊ ಇವು ವಿವಿಧ ಬೇರೆ ಬೇರೆ ರೀತಿಯ ಮಣ್ಣುಗಳನ್ನು ನಾವು ಕಾಣ್ಬೋದಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಶಿಲೆಗಳಾಗಿರ್ಬೋದು, ಆ ಮೇಲ್ಮೈ ಲಕ್ಷಣಗಳಾಗಿರ್ಬೋದು, ಅಲ್ಲಿನ ವಾಯುಗುಣ ಆಗಿರ್ಬೋದು, ಮತ್ತು ಸ್ವಾಭಾವಿಕ ಸಸ್ಯವರ್ಗಗಳು, ಇವುಗಳ ಆಧಾರದ ಮೇಲೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಮಣ್ಣುಗಳನ್ನು ನಾವೇನು ಮಾಡ್ಬೋದು, ಕಾಣ್ಬೋದಾಗ್ತದೆ ಅನ್ನುವಂಥದ್ದು. ಓಕೆ, ಹೀಗಾಗಿ ಭಾರತದಲ್ಲಿ ಬೇರೆ 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 ರೀತಿಯ ಮಣ್ಣುಗಳು ಇರಲಿಕ್ಕೆ ಒಂದು ಕಾರಣ ಆಗಿರ್ತಕ್ಕಂಥ. ನೋಡಿ, ಮಣ್ಣುಗಳು ಯಾಕಿದ್ದಾವೆ ಬೇರೆ ಬೇರೆ ಅಂದರೆ ಇದಕ್ಕೆ ಇವೇ ಕಾರಣ. ನೋಡಿ, ಅರ್ಥ ಆಗ್ತಿದೆಯಲ್ಲ? ಶಿಲೆಗಳು, ಮೇಲ್ಮೈ ಲಕ್ಷಣ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ. ಹಾಗಾಗಿ ಬೇರೆ ಬೇರೆ ರೀತಿಯ ಮಣ್ಣುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮಕ್ಕಳೇ ಅನ್ನುವಂಥದ್ದು. ಓಕೆ, ಸೊ ಈಗ ಈ ಭಾರತದಲ್ಲಿರ್ತಕ್ಕಂತಹ ಹಾಗಾದರೆ ವಿವಿಧ ರೀತಿಯ ಮಣ್ಣುಗಳು ಯಾವ್ಯಾವು ಅಂದರೆ ಮಣ್ಣಿನ ವಿಧಗಳು ಯಾವ್ಯಾವು ಅನ್ನುವಂಥದ್ದನ್ನು ಈಗ ನಾವು ನೋಡೋಣ. ಭಾರತದ ಮಣ್ಣುಗಳನ್ನು ಪ್ರಮುಖವಾಗಿ 6 ವಿಧಗಳಾಗಿ ವಿಂಗಡಿಸಿದ್ದೇವೆ. ಎಷ್ಟು ವಿಧಗಳಾಗಿ? 6 ವಿಧಗಳಾಗಿ. ಯಾವ್ಯಾವ ಅನ್ನುವಂಥದ್ದು ಒಂದೊಂದಾಗಿ ನೋಡ್ತೇವೆ. ಒಂದೊಂದು ಮೆಕ್ಕಲು ಮಣ್ಣು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದು ಮೆಕ್ಕಲು ಮಣ್ಣು. ನೋಡುವಂಥ ಜಿಗುಟಾಗಿರ್ತದೆ ತುಂಬಾನೇ. ಓಕೆ, ಮೆಕ್ಕಲು ಮಣ್ಣು. ಎರಡನೇದು ಕಪ್ಪು ಮಣ್ಣು, ಇಲ್ಲಿದೆಯಲ್ಲ ಎರೆ ಭೂಮಿ ಅಂತ ಕರೀತೀರಲ್ರಿ ಮಕ್ಕಳೇ, ಅದು. ಮೂರನೇದು ಕೆಂಪು ಮಣ್ಣು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು. ನಾಲ್ಕನೇದು ಲ್ಯಾಟ್ರೈಟ್ ಮಣ್ಣು, ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಲ್ಯಾಟ್ರೈಟ್. 5ನೇದು ಮರುಭೂಮಿ ಮಣ್ಣು, ಇಲ್ಲಿ ಕಾಣ್ತಿದೆಯಲ್ಲ, ಇದು. 6ನೇದು ಪರ್ವತ ಮಣ್ಣು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದು ಪರ್ವತ ಮಣ್ಣು. ಸೊ ಇಷ್ಟು ಬಗೆಯ ಮಣ್ಣುಗಳನ್ನು ನಾವು ಮುಖ್ಯವಾಗಿ ಭಾರತದಲ್ಲಿ ಕಾಣಬಹುದಾಗ್ತದೆ. ಓಕೆ, ಈಗ ಮೊದಲನೇದಾಗಿ ನೋಡೋಣ ಮೆಕ್ಕಲು ಮಣ್ಣು. ಅದರ ರಚನೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಓಕೆ, ಯಾವ ರೀತಿ ರಚನೆ ಮೆಕ್ಕಲು ಮಣ್ಣಿನ ರಚನೆ ಯಾವ ರೀತಿ ಆಗಿದೆ.
ನೋಡಿ, ಪ್ರಧಾನವಾಗಿ ಮೆಕ್ಕಲು ಮಣ್ಣನ್ನು ಒಳಗೊಂಡಂತಹ ಮಣ್ಣನ್ನ ನಾವು ನೋಡಿ ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೀವಿ. ಮೆಕ್ಕಲನ್ನು ಒಳಗೊಂಡಂತಹ ಮಣ್ಣು, ಮೆಕ್ಕಲ್ ಅಂದ್ರೆ ಅದೊಂದು ರೀತಿ ಕ್ವಾಲಿಟಿ. ಸೊ ಮೆಕ್ಕಲನ್ನು ಒಳಗೊಂಡಂತಹ ಮಣ್ಣನ್ನ ಮೆಕ್ಕಲು ಮಣ್ಣು ಅಂತ ಹೇಳಿ ನಾವು ಅದನ್ನ ಕರೀತೇವೆ. ಸೊ ಇದು ಯಾವ ರೀತಿ ಇದು ರಚನೆ ಆಗ್ತದಪ್ಪ ಅಂದ್ರೆ, ನದಿಗಳು ಮೆಕ್ಕಲ ಕಣಗಳನ್ನ ಸಂಚರಿಸುವುದರಿಂದ ಇಂತಹ ಮಣ್ಣು ಉತ್ಪತ್ತಿ ಆಗ್ತದೆ. ನದಿಗಳು ಜೋರಾಗಿ ಹರಿಯುತ್ತಲ್ಲ ಮಕ್ಕಳೇ, ಹರಿಬೇಕಾದಾಗ ಆ ಮೆಕ್ಕಲು ಕಣಗಳನ್ನ ಆ ನೀರು ಹರಿಯುವ ರಭಸವಾಗಿ ಆ ಮೆಕ್ಕಲು ಕಣಗಳನ್ನ ಒತ್ತು ತಂದು ಹರಡುತ್ತಾವೆ. ಎಲ್ಲಿ ನದಿ ನೀರು ನಿಂತ್ಕೊಳತ್ತಲ್ಲ ಆ ಭಾಗದಲ್ಲಿ ಏನ್ ಮಾಡ್ತವೆ, ಹರಡುತ್ತವೆ. ಹಾಗಾಗಿ ಆ ಭಾಗದಲ್ಲಿ ಏನಾಗ್ತದೆ, ಮೆಕ್ಕಲು ಮಣ್ಣು ಸೃಷ್ಟಿ ಆಗ್ತದೆ. ಮೆಕ್ಕಲು ಕಣಗಳಿಂದ ಸೃಷ್ಟಿಯಾಗುವಂತಹ ಮಣ್ಣು ಅಂತ ಹೇಳ್ಬೋದು ನಾವು. ಓಕೆ, ಸೊ ಈ ರೀತಿಯಾಗಿ ಆ ನದಿಗಳನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಮೆಕ್ಕಲು ಮಣ್ಣು ಯಾವ ರೀತಿ ಸೃಷ್ಟಿಯಾಗುತ್ತದೆ ಅಂತ ಕೇಳ್ತಾರೆ. ನದಿಗಳ ಸಂಚಯನದಿಂದ ಅಥವಾ ಸಂಚಯಿಸುವುದರಿಂದ ಇಂತಹ ಮೆಕ್ಕಲು ಮಣ್ಣು ಉತ್ಪತ್ತಿ ಆಗುತ್ತದೆ. ನೆನ್ಪಿಟ್ಕೋಬೇಕು ಮಕ್ಕಳೇ. ಓಕೆ, ಸೊ ಈ ಮೆಕ್ಕಲು ಮಣ್ಣಿನ ಹಂಚಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ. ಸೊ ಇಲ್ಲೆಲ್ಲ ಬಹುತೇಕವಾಗಿ ಈ ಮೆಕ್ಕಲು ಮಣ್ಣು ಮುಖ್ಯವಾಗಿ ಕಾಣ್ಬೋದಾಗತ್ತೆ ಬ್ಲಿಂಕ್ ಆಗ್ತಿರ್ತಕ್ಕಂಥ ಪ್ರದೇಶಗಳಲ್ಲಿ. ಓಕೆ ಮಕ್ಕಳೇ, ನೋಡಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಮೆಕ್ಕಲು ಮಣ್ಣು. ಯಾಕೆಂದ್ರೆ ಕೃಷಿಗೆ ಬಹಳಷ್ಟು ಯೋಗ್ಯವಾದಂಥ ಮಣ್ಣು ಎಲ್ಲದು. ಸಿಂಧೂ ಗಂಗಾ ನದಿಯ ಬಯಲು ಇದೆ ಬಹುತೇಕವಾಗಿ ಅಷ್ಟು. ಮತ್ತೆ ಸಮುದ್ರ ಅಲೆಗಳ ಸಂಚಯನದಿಂದ ತೀರ ಪ್ರದೇಶಗಳಲ್ಲಿಯೂ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು ಇಲ್ಲಿ ಕಾಣ್ತದೆ. ಇದು ಸಮುದ್ರಗಳ ಅಲೆಗಳ ಸಂಚಯನದಿಂದ ಆಗಿರ್ತಕ್ಕಂಥ ಈ ಭಾಗದಲ್ಲೂ ಕೂಡ ಕಾಣ್ಬೋದಾಗ್ತದೆ. ಓಕೆ, ಸೊ ಈ ಬ್ಲಿಂಕ್ ಆಗ್ತಿದ್ರೆ ಅಷ್ಟು ಈ ಭಾಗಗಳಲ್ಲೆಲ್ಲ ಬಹುತೇಕವಾಗಿ ಮೆಕ್ಕಲು ಮಣ್ಣನ್ನು ನಾವು ಯಥೇಚ್ಛವಾಗಿ ಕಾಣಬಹುದಾಗ್ತದೆ. ಭಾರತದಲ್ಲಿ ಮೆಕ್ಕಲು ಮಣ್ಣು ವಿಸ್ತಾರವಾಗಿ ಹಂಚಿಕೆ ಆಗಿದ್ದು ಸುಮಾರು 15 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ಹಂಚಿಕೆ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಇದು ಯಥೇಚ್ಛವಾಗಿ ಜಾಸ್ತಿ ಹಂಚಿಕೆ ಆಗಿದೆ ಮಕ್ಕಳೇ. ಓಕೆ, ಸೊ ಇದರ ಒಂದು ವೈಶಿಷ್ಟ್ಯತೆನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅಷ್ಟು ಕ್ವಾಲಿಟಿ ಇದೆ ಈ ಮಣ್ಣಲ್ಲಿ. ಯಾಕೆಂದ್ರೆ ಅರಿಬೇಕಾದಾಗ ಎಲ್ಲ ಕಣಗಳು ಬಂದು ಒಂದು ಕಡೆ ಸೇರ್ಕೊಡುತ್ತಲ್ವ. ಸೊ ಬಹಳಷ್ಟು ಯೋಗ್ಯವಾದಂತಹ ಒಂದು ಮಣ್ಣಾಗಿ ನಮಗೆ ಕಂಡು ಬರ್ತದೆ ಅನ್ನುವಂಥದ್ದು ಕೂಡ. ಸೊ ಈ ಮೆಕ್ಕಲು ಮಣ್ಣಿನಲ್ಲಿ ಅನೇಕ ಪ್ರಮುಖ ಬೆಳೆಗಳನ್ನು ನಾವು ಮುಖ್ಯವಾಗಿ ಬೆಳಿಬೋದಾಗತ್ತೆ. ಒಂದು ಗೋಧಿ, ಭತ್ತ, ಕಬ್ಬು, ಹತ್ತಿ, ಮತ್ತೆ ಸೆಣಬು, ಮತ್ತೆ ಇನ್ನೊಂದು ತರಕಾರಿಗಳು. ಇಷ್ಟೆಲ್ಲ ಬಹುತೇಕವಾಗಿ ಮುಖ್ಯವಾಗಿ ಈ ಥರದ ಒಂದು ಬೆಳೆಗಳನ್ನು ಯಥೇಚ್ಛವಾಗಿ ಈ ಮೆಕ್ಕಲು ಮಣ್ಣಲ್ಲಿ ನಾವೇನು ಮಾಡ್ಬೋದಾಗತ್ತೆ, ಬೆಳಿಬೋದಾಗತ್ತೆ ಮಕ್ಕಳೇ. ಓಕೆ, ಹಾಗಾದರೆ ಇಲ್ಲೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಯೋಚನೆಯನ್ನು ಮಾಡಿ ಉತ್ತರವನ್ನು ನೀಡಿ. ಹಾಗಾದರೆ ಮಣ್ಣು ಎಂದರೆ ಏನು? ನಾನು ಆಗಲೇ ಹೇಳಿದೆ ನೋಡಿ, ಇಲ್ಲಿದೆ ಖನಿಜ ಮತ್ತು ಜೈವಿಕ ಅಂಶಗಳ ಸಂಯೋಜನೆಯುಳ್ಳ ಭೂಮೇಲ್ಭಾಗದ ತೆಳುಪದರವನ್ನೇ ಮಣ್ಣು ಅಂತೇಳಿ ಕರೀತೇವೆ. ಓಕೆ, ಎಸ್. ಹಾಗಾದರೆ ಮೆಕ್ಕಲು ಮಣ್ಣು ಯಾವ ರೀತಿ ಉತ್ಪಾದನೆ ಆಗುತ್ತದೆ? ನಾನು ಆಗಲೇ ಹೇಳಿದೆ, ನದಿಗಳು ಮೆಕ್ಕಲು ಕಣಗಳನ್ನು ಸಂಚಯಿಸುವುದರಿಂದ ಮೆಕ್ಕಲು ಮಣ್ಣು ಉತ್ಪಾದನೆಯಾಗುತ್ತದೆ. ಓಕೆ, ಇದು ಬಹಳಷ್ಟು ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳು ಎಕ್ಸಾಮ್ ದೃಷ್ಟಿಯಿಂದ. ಭಾರತದ ನೋಡಿ, ಈಗ ಚರ್ಚೆಯನ್ನು ಮಾಡಿ ಉತ್ತರವನ್ನು ಕೊಡಬೇಕಾಗುತ್ತದೆ ಮಕ್ಕಳೇ. ಭಾರತದ ಮಣ್ಣಿನಲ್ಲಿ ವೈವಿಧ್ಯತೆ ಕಂಡುಬರಲು ಕಾರಣಗಳೇನು? ಭಾರತದ ಮಣ್ಣಿನಲ್ಲಿ ವೈವಿಧ್ಯತೆ ಕಂಡುಬರಲು ಕಾರಣಗಳೇನು? ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ, ಆರಂಭದಲ್ಲಿ ಏನೇನಪ್ಪ, ಮಣ್ಣಿನ ಉತ್ಪತ್ತಿಯ ಮೂಲ ಶಿಲೆಗಳು, ಮೇಲ್ಮೈ ಲಕ್ಷಣ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಇವುಗಳ ಆಧಾರದ ಮೇಲೆ ವೈವಿಧ್ಯತೆಗಳು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇವುಗಳಿಂದ ನಾವು ಮೊದಲನೇದಾಗಿ ಚರ್ಚೆಯನ್ನು ಮಾಡಿದ್ವಿ. ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳ್ಯಾವುವು ನೋಡೋಣ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು ಮತ್ತು ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು. ಒಟ್ಟು ಎಷ್ಟು? ಎಸ್, ವೆರಿ ಗುಡ್. 6 ರೀತಿಯ ಪ್ರಕಾರಗಳನ್ನು ನಾವು ಗಮನಿಸಬಹುದಾಗ್ತದೆ ಅನ್ನುವಂಥದ್ದು. ಓಕೆ, ಈಗ ನೆಕ್ಸ್ಟ್ ಯಾವ ಮಣ್ಣು? ಕಪ್ಪು ಮಣ್ಣು. ಎಸ್, ವೆರಿ ಗುಡ್. ಇದರ ರಚನೆಯನ್ನು ಕುರಿತು ವಿಚಾರ ಮಾಡೋಣ. ಇದನ್ನ ರೀಗರ್ ಮಣ್ಣು ಅಂತಲೂ ಕೂಡ ಕರಿತೇವೆ. ರೀಗರ್ ಮಣ್ಣು ಅಂತ ಕರಿತೀವಿ. ಹಾಗೂ ಹತ್ತಿ ಬೇಸಾಯಕ್ಕೆ ಸೂಕ್ತವಾಗಿರುವಂತಹ ಒಂದು ಮಣ್ಣು ಇದು. ಯಾವುದು? ಕಪ್ಪು ಮಣ್ಣು. ಹಾಗಾಗಿ ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ನಾವು ಕರಿತೇವೆ. ಯಾಕೆ? ಎಸ್, ವೆರಿ ಗುಡ್. ಹತ್ತಿಯ ಬೆಳೆಗೆ ಯೋಗ್ಯವಾಗಿರೋದ್ರಿಂದ ಅದನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರಿತೇವೆ. ರೀಗರ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕಪ್ಪು ಮಣ್ಣನ್ನು ಏನು ಕರೀತಾರೆ? ರೀಗರ್ ಅಥವಾ ಅದನ್ನ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ಕಾರಣವೇನಂತ ಕೇಳಿದ್ರೆ, ಇದು ಹತ್ತಿ ಬೆಳೆಗೆ ಯೋಗ್ಯವಾಗಿರೋದ್ರಿಂದ ಅದನ್ನು ಈ ರೀತಿ ಕರೀತಾರೆ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು ಮಕ್ಕಳ. ಓಕೆ, ಸೊ ಈ ಒಂದು ಕಪ್ಪು ಮಣ್ಣಿನ ಒಂದು ರಚನೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಈಗ ನೋಡೋಣ. ಇದು ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಒಂದು ಮಣ್ಣಾಗಿದೆ. ಬಸಾಲ್ಟ್ ಶಿಲೆ ನೋಡಿ, ಇಲ್ಲಿ ಕಾಣಿಸ್ತಿದ್ದಾರೆ ಬಸಾಲ್ಟ್. ಈ ಶಿಲಾಕಣಗಳಿಂದ ಉತ್ಪತ್ತಿಯಾಗಿರುವಂತಹ ಒಂದು ಮಣ್ಣು ಆಗಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಆದ್ದರಿಂದ ಇದು
ಕಡುಬೂದು ಮತ್ತು ಕಪ್ಪು ಬಣ್ಣ ಉಳ್ಳದ್ದಾಗಿದೆ. ಇದರಿಂದ ಈ ಒಂದು ಕಣಗಳಿಂದ ಈ ಶಿಲೆಗಳಿಂದ ಉತ್ಪತ್ತಿ ಆಗಿರೋದ್ರಿಂದ ಇದು ಕಡುಬೂದು ಅಥವಾ ಕಪ್ಪು ಬಣ್ಣ ಒಳಗೊಂಡಿರ್ತಕ್ಕಂತಹ ಒಂದು ಬಣ್ಣವನ್ನು ಒಳಗೊಂಡಿದೆ. ಯಾವುದು? ಕಪ್ಪು ಮಣ್ಣು. ಇದು ಯಾವ ಶಿಲೆಗಳಿಂದ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಓಕೆ, ಸೊ ಈ ಕಪ್ಪು ಮಣ್ಣಿನ ರಚನೆಯನ್ನು ಕುರಿತು ಮತ್ತೆ ಮಾತಾಡೋದಾದ್ರೆ ಇದರಲ್ಲಿ ಜೇಡಿ ಮಿಶ್ರಣ ಹೆಚ್ಚಾಗಿ ಕಂಡು ಬರುತ್ತೆ. ಜೇಡಿ ಅಂದ್ರೆ ಒಂದು ಜಿಗುಟು ರೀತಿಯ ಮಣ್ಣು. ನೋಡಿ, ಈಗ ಹೊಲಗಳಲ್ಲಿ ಮಳೆ ಬಂದಾಗ ನೀವು ಎರೆನೆಲುಗಳಲ್ಲಿ ಹೋಗ್ರಿ, ನೀವು ಕಾಲಿಗೆಲ್ಲ ಅಂಟ್ಕೊಳ್ಳುತ್ತೆ, ಹೌದಲ್ಲ? ಹಾಗಾಗಿ ಜಿಗುಟು ಜೇಡಿ ಮಿಶ್ರಣ, ಜೇಡಿ ಒಂದು ಅಂಶ ಇಲ್ಲಿ ಜೇಡಿ ಅಂಶ ಇಲ್ಲಿ ಮಿಶ್ರಣವನ್ನು ಇದರಲ್ಲಿ ಯಥೇಚ್ಛವಾಗಿ ಕಾಣಬಹುದಾಗ್ತದೆ. ಒತ್ತೊತ್ತಾದ ಕಣಗಳಿಂದ ಇದು ರಚನೆಯಾಗಿದ್ದು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಒಂದು ಮಣ್ಣು ಒಳಗೊಂಡಿದೆ. ಇದು ಒತ್ತೊತ್ತಾಗಿ ತುಂಬಾ ಬಿಡುಗಡೆಯಾಗಿ, ಉದಾಹರಣೆ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೋಡಿ, ಇದನ್ನು ಈ ಮಣ್ಣನ್ನು ಇಟ್ಟು ನೀರು ಹಾಕಿ, ಇನ್ನೊಂದು ಮರಳನ್ನ ಇಟ್ಟು ಒಂದು ಇದರಲ್ಲಿ ನೀರು ಹಾಕಿ, ಮರಳಲ್ಲಿ ನೋಡಿ ಮೇಲ್ಭಾಗ ನೋಡ್ರಿ ಮತ್ತೆ ಅದು ಉದುರಾಗೆ ಇರ್ತದೆ ಹೊರತು. ಅದೇ ಇದಕ್ಕೆ ನೀರು ಹಾಕಿ ನೀವು ಚಿಗುಟಾಗಿರ್ತದೆ. ಹಂಗಂದ್ರೆ ಇದು ಜೇಡಿ ಅಂಶ ಜಾಸ್ತಿ ಇರೋದ್ರಿಂದ ನೀರನ್ನ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ತುಂಬಾ ದಿನಗಳ ಕಾಲ. ಓಕೆ, ಹಂಗಾಗಿ ಇದು ದೀರ್ಘಕಾಲ ತೇವಾಂಶ ಇದರಲ್ಲಿ ಕಂಡು ಬರ್ತದೆ, ಮರಳಲ್ಲಿ ಕಾಣೋದಿಲ್ಲ. ಹಾಗೇನೆ ಅಂತ ಒಂದು ವೈಶಿಷ್ಟ್ಯವನ್ನ ಈ ಒಂದು ಕಪ್ಪು ಮಣ್ಣು ಒಳಗೊಂಡಿದೆ ಮಕ್ಕಳೇ. ಈ ಕಪ್ಪು ಮಣ್ಣಿನ ಹಂಚಿಕೆಯನ್ನು ಕುರಿತು ನಾವೀಗ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಈ ಭಾಗ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಇದು ಕಪ್ಪು ಮಣ್ಣು ಒಳಗೊಂಡಿರ್ತಕ್ಕಂತಹ ಪ್ರದೇಶ ಅಂತ ಇರ್ತದೆ. ಭಾರತದಲ್ಲಿ ಕಪ್ಪು ಮಣ್ಣು ದಖನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾ ವಲಯದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಈ ಭಾಗ ದಖನ್ ಪ್ರಸ್ಥಭೂಮಿ ಅಂದ್ರೆ ಈ ಭಾಗ ಸೆಂಟ್ರಿಂದ ಬಹುತೇಕವಾಗಿ ಈ ಕೆಳಗಿದೆ. ಇಲ್ಲಿ ಕಾಣ್ತಿದ್ರೆ ಸೆಂಟ್ರಿನ ಮಧ್ಯಭಾಗದಿಂದ ಕೆಳಗಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಕೆಳತಂಗೆ. ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಅಂಶಗಳನ್ನು ಕಾಣಬಹುದಾಗುತ್ತೆ. ಈ ಕಪ್ಪು ಮಣ್ಣನ್ನು ಹರಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಸೊ ಈ ವಲಯಕ್ಕೆ ನೋಡಿ, ಈ ವಲಯಕ್ಕೆ ಸಂಬಂಧ ಇಲ್ಲಿ ಯಾವ್ಯಾವ ಬರ್ತಾವಪ್ಪ ಬಹುತೇಕ ರಾಷ್ಟ್ರ? ಮಹಾರಾಷ್ಟ್ರ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತದೆ, ಮಧ್ಯಪ್ರದೇಶ, ಆಮೇಲೆ ಬರ್ತದೆ ತೆಲಂಗಾಣದ ಕೆಳ ಭಾಗಗಳು ಅಂದರೆ ಇಲ್ಲಿ ಬಹುತೇಕ ಈ ಭಾಗಗಳು, ಮತ್ತು ಉತ್ತರ ಕರ್ನಾಟಕ ಮತ್ತು ಗುಜರಾತ್ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಇದು ಬಹುತೇಕವಾಗಿ ಅಂಶಗಳು ಈ ಒಂದು ಮಣ್ಣು ಹಬ್ಬಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಸೊ ಸ್ವಲ್ಪ ಇದೆ ಇಲ್ಲಿ ಕೂಡ ತಮಿಳುನಾಡು ಸ್ವಲ್ಪ ಕಂಡು ಬರ್ತದೆ. ಓಕೆ, ಸುಮಾರು 5.46 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಕಪ್ಪು ಮಣ್ಣು ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇಲ್ಲಿ ಭಾರತದಲ್ಲಿ ಇಷ್ಟು ಮಣ್ಣು, ಇಷ್ಟು ಲಕ್ಷ ಹೆಕ್ಟೇರ್ಗಳಷ್ಟು ಚದರ ಕಿಲೋಮೀಟರ್ಗಳಷ್ಟು ಮಣ್ಣು ಹಬ್ಬಿಕೊಂಡಿದೆ. ಓಕೆ, ಇಷ್ಟು ಅಂಶಗಳನ್ನು ಗಮನಿಸಬಹುದಾಗ್ತದೆ. ಸೊ ಈ ಕಪ್ಪು ಮಣ್ಣಿನ ಅಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವ್ಯಾವು ಅನ್ನುವಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ, ಯಾವುದು? ಹತ್ತಿ. ಎರಡನೇದು ಕಬ್ಬನ್ನು ಕೂಡ ಭಾಳ ಬೆಳೀತಾರೆ. ಜೋಳ, ಆಮೇಲೆ ಮೆಕ್ಕೆಜೋಳವನ್ನು ಬೆಳೀತಾರೆ, ಭಾಳ ಬೆಳೀತಾರೆ. ನೋಡಿರ್ತೀರಿ ಸುತ್ತಮುತ್ತಲು ನಾವಿರ್ತಕ್ಕಂಥ ಈ ಪ್ರದೇಶ ಸುತ್ತಮುತ್ತಲು ಬೆಳೀತಕ್ಕಂಥದ್ದೇ ಅದು. ನೋಡಿ, ಇಲ್ಲೆಲ್ಲ ಕಪ್ಪು ಮಣ್ಣು ಸುತ್ತಮುತ್ತ ಇದೆ, ನೋಡ್ಕೊಂಬರ್ಬೋದು. ನೀವು ಬೆಳೀತಕ್ಕಂಥ ನಿಮ್ಮ ತಂದೆ ತಾಯಿಗಳು ನಿಮ್ಮ ಹೊಲಗಳಲ್ಲೆಲ್ಲ ಬಹುತೇಕ ಇರ್ತದೆ. ದ್ವಿದಳ ಧಾನ್ಯಗಳು ಯಥೇಚ್ಛವಾಗಿ ಬೆಳೀತಾರೆ ನೋಡಿ. ದ್ವಿದಳ ಧಾನ್ಯಗಳು ಕಡಲೆ, ಉದ್ದು, ಅಲಸಂದಿ, ಬೇಳೆ, ಈ ಥರ ದಿನಸಿ ಪದಾರ್ಥಗಳು ಇದು ಬೆಳೀತಾರೆ. ಆಮೇಲೆ ನೆಕ್ಸ್ಟ್ ಗೋಧಿ ಬೆಳೆಗೂ ಕೂಡ ಇದು ಯೋಗ್ಯವಾದ ಮಣ್ಣಾಗಿದೆ. ಆಮೇಲೆ ಮೆಣಸಿನಕಾಯಿ ಯಥೇಚ್ಛವಾಗಿ ಬೆಳೀತಾರೆ. ಸೊ ಇಷ್ಟು ರೀತಿಯ ಒಂದು ಬೆಳೆಗಳನ್ನು ಪ್ರಮುಖವಾಗಿ ಬೆಳೀತಾರೆ. ಅದರಲ್ಲೂ ಮುಖ್ಯವಾಗಿ ಯಾವುದಪ್ಪ ಅಂದರೆ ಹತ್ತಿ ಶ್ರೇಷ್ಠ, ಭಾಳ ಉತ್ಕೃಷ್ಟವಾದಂಥ ಬೆಳೆಯಾಗಿ ಕಂಡು ಬರ್ತದೆ. ಹಾಗಂತ ಇವು ಬರಲ್ಲ ಅಂತಲ್ಲ, ಇವು ಯೋಗ್ಯವಾದಂಥ ಒಂದು ಮಣ್ಣು ಇದು ಈ ಹತ್ತಿ ಬೆಳೆಗೆ. ಇನ್ನುದವೆಲ್ಲ ಇವನು ಕೂಡ ಭಾಳಷ್ಟು ಯೋಗ್ಯವಾಗಿ ಬೆಳೀತಾನೆ, ಭಾಳ ಒಂದು ಉತ್ತಮವಾದಂತಹ ಒಂದು ಮಣ್ಣಾಗಿ ನಮಗೆ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ನಾವು ಕೆಂಪು ಮಣ್ಣಿನ ಬಗ್ಗೆ ವಿಚಾರವನ್ನು ಮಾಡೋಣ. ಕೆಂಪು ಮಣ್ಣಿನ ರಚನೆ ನೋಡಿ, ಇದು ಗ್ರಾನೈಟ್, ನೀಸ್ ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಉತ್ಪತ್ತಿಯಾಗಿದೆ ಎನ್ನುವಂಥದ್ದು ಕೂಡ ನೋಡಿ. ಯಾವ್ಯಾವ? ಗ್ರಾನೈಟ್, ನೀಸು ಮತ್ತು ಇತರ ಸ್ಫಟಿಕ ಶಿಲೆಗಳಂದ್ರೆ ಈ ಮಿಂಚಿರ್ತಾರೆ ನೋಡಿ, ಬಹುತೇಕ ಇಲ್ಲಿ ಕಾಣಿಸ್ತಿದ್ದಾರೆ ಸ್ಫಟಿಕ ಶಿಲೆಗಳು. ಇವುಗಳ ಒಂದು ಶಿಥಿಲೀಕರಣ, ಅದು ಹೊಡೆದೋಗಿ ಅವು ಮಣ್ಣಲ್ಲಿ ಸೇರಿಕೊಂಡು ಅದರಿಂದ ಒಂದು ಕೆಂಪು ಮಣ್ಣು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಓಕೆ, ಈ ಒಂದು ಶಿಲೆಗಳು, ಈ ಒಂದು 3 ಅಂಶಗಳ ಒಂದು ಸಂಯೋಜನೆಗಳಿಂದಾಗಿ ಬಹುತೇಕವಾಗಿ ಈ ಥರದ ಒಂದು ಮಣ್ಣನ್ನು ನಾವು ಉತ್ಪತ್ತಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಸಾಮಾನ್ಯವಾಗಿ ಕೆಂಪು ಮತ್ತು ಕೆಂಪು ಕಂದು ಬಣ್ಣ ಉಳ್ಳದಾಗಿರ್ತಕ್ಕಂಥ ಮಣ್ಣು ನೋಡಿ, ಪೂರ ಕೆಂಪು ಇರ್ತದೆ, ಇಲ್ಲಾಂದ್ರೆ ಸ್ವಲ್ಪ ಲೈಟಾಗಿ ಕೆಂಪು ಕಂದು ಇರ್ತದೆ. ಸೊ ಈ ಥರದ ಒಂದು ಬಣ್ಣಗಳಲ್ಲಿ ಈ ಮಣ್ಣನ್ನು ನಾವು ಗಮನಿಸ್ಬೋದಾಗ್ತದೆ. ಓಕೆ, ಈ ಥರದ ಒಂದು ವೈಶಿಷ್ಟ್ಯತೆಗಳನ್ನು ಈ ಒಂದು ಮಣ್ಣು ಈ ರೀತಿ ರಚನೆ ಆಗಿರ್ತಕ್ಕಂಥ ಕಾಣ್ಬೋದಾಗ್ತದೆ. ಇದರಲ್ಲಿ ಮರಳಿನ ಅಂಶ ಹೆಚ್ಚು ಮತ್ತು ಜೇಡಿಯ ಪ್ರಮಾಣ ಕಡಿಮೆ. ಮರಳಿನ ಅಂಶ ಜಾಸ್ತಿ ಇರ್ತದೆ, ಉದುರಾಗಿರ್ತದೆ.
ಸೊ ಜೇಡಿನ ಅಂಶ ನೀರಿನ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಕಡಿಮೆ ಇರ್ತದೆ. ಇಷ್ಟಿರಲಿ, ಮುಂದಿನ ತರಗತಿಯಲ್ಲಿ ಅದನ್ನು